ಇನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ತಮ್ಮದೇ ಪಕ್ಷದ ಜಯಪ್ರಕಾಶ್ ಹೆಗಡೆ ಪ್ರತಿಸ್ಪರ್ಧಿ ಆಗಿದ್ದೇ ಆದರೆ ಆಗ ಗೆಲುವು ಬಹಳಷ್ಟು ಕಷ್ಟವಾಗುತ್ತಾ? ಪ್ರಸ್ತುತವಾಗಿ ಹೆಗಡೆಯನ್ನೇ ಕರೆತಂದು ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಕೂಡ ನಿರ್ಣಯವನ್ನ ಮಾಡ್ತಾ ಇದೆ. ಬೇರೆ ಪಕ್ಷದಿಂದ ಕರೆದು ತಂದು ಕೊಡಬೇಕಾ ಅಥವಾ ಸ್ವಪಕ್ಷದಲ್ಲೇ ಕೊಡಬೇಕಾ ಅಥವಾ ಯಾರಾದರೂ ಪಕ್ಷಾತೀತವಾಗಿ ಪಕ್ಷಕ್ಕೆ ಬಂದು ಟಿಕೆಟ್ ಕೇಳಿದ್ದೇ ಆದರೆ ಗೆಲ್ಲುವಂಥ ಅಭ್ಯರ್ಥಿಗಳಿದ್ದಿದ್ದೇ ಆದರೆ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ ಕೂಡ ನಿರ್ಣಯ ಮಾಡಿದೆ. ಏನೇ ಮಾಡಿದ್ರೂ ಕೂಡ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಇಲ್ಲಿ ಸಾಕಷ್ಟು ಪಣವನ್ನು ತೊಡ್ತಾ ಇದೆ. ಇದೇ ಕಾರಣಕ್ಕಾಗಿ ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ಕೊಡೋದಕ್ಕೆ ಅಂತ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹೀಗಾಗಿ ಯಾರ್ಯಾರು ಸಚಿವರಿದ್ದರು ಅದರಲ್ಲೂ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಕೂಡ ಗೆಲ್ಲುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಲಿ ಒಬಿಸಿ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಒಂದು ವೇಳೆ ಕಾಂಗ್ರೆಸ್ನ ಪರವಾಗಿ ಪ್ರತಿಸ್ಪರ್ಧಿ ಆಗಿದ್ದೇ ಆದರೆ ಅಂತಹ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಗೆಲುವು ಬಹಳಷ್ಟು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ನಲ್ಲಿ ಅವರ ಅಧಿಕಾರಾವಧಿಯೂ ಕೂಡ ಪೂರ್ಣವಾಗುತ್ತೆ. ಅಧಿಕಾರದಿಂದ ಇಳಿತಾ ಇದ್ದಂತೆ ಲೋಕಸಭೆಗೆ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿತಾರಾ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದ್ದಾವೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹೆಗಡೆ ಅವರು ಬಹಳಷ್ಟು ಪ್ರಭಾವಿಯಾಗಿದ್ದಾರೆ. ಬೀದರ್ನಲ್ಲಿ ಭಗವಂತ ಖೂಬಾಗೂ ಕೂಡ ಈ ಬಾರಿ ಗೆಲುವು ಕಷ್ಟವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಕಣಕ್ಕೆ ಇಳಿಸಿದ್ದೇ ಆದರೆ ಕಣದಲ್ಲಿ ಟಫ್ ಫೈಟ್ ನೀಡುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಕೂಡ ಯಾರ್ಯಾರು ಸಚಿವರಿದ್ದಾರೆ, ಯಾರ್ಯಾರು ಪ್ರಭಾವಿ ಶಾಸಕರಿದ್ದಾರೆ ಅವರನ್ನು ಕಣಕ್ಕೆ ಇಳಿಸಿಯಾದರೂ ಸರಿ ಈ ಬಾರಿ ಲೋಕಸಭೆ ಅಖಾಡದಲ್ಲಿ 15ಕ್ಕೂ ಹೆಚ್ಚು ಸೀಟ್ಗಳನ್ನು ಸರಿಸುಮಾರು 20 ಸೀಟ್ಗಳನ್ನು ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಪಣವನ್ನು ತೊಡ್ತಾ ಇದೆ, ರಣತಂತ್ರವನ್ನು ಹೆಣಿತಾ ಇದೆ. ಅದೇ ರೀತಿಯಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಯಾಗಿದೆ. ಅದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರಭಾವಿ ನಾಯಕರಿಗೆ ಟಿಕೆಟ್ ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿಕೊಂಡಿರೋದ್ರಿಂದಾಗಿ ಒಂದೆಡೆ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆ, ಮತ್ತೊಂದೆಡೆಯಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಸೋಲಿನ ಭೀತಿ ಕಾಡ್ತಾ ಇದೆ. ಅದೇ ರೀತಿಯಾಗಿ ಭಗವಂತ ಖೂಬಾ ಅವರಿಗೂ ಕೂಡ ಸೋಲಿನ ಭೀತಿ ಎದುರಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ.